ಎಲ್ಲರಿಗೂ ಮ್ಯಾಥ್ಸ್ ಮೇಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಒಳಗಡೆ ಇನ್ ಟುಡೇಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ and learn some new questions right from NCERT class 10. So ಇವತ್ತಿನ ವಿಡಿಯೋ ಒಳಗಡೆ ದೋಸ್ತ್ ನಾವು ಎಕ್ಸರ್ಸೈಸ್ 1.1 ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಒಳಗಡೆ ಎಕ್ಸರ್ಸೈಸ್ 1.1 ಸೆಕೆಂಡ್ ಕ್ವೆಶ್ಚನ್, write first 4 terms of AP when A and D are given. A ಅಂದ್ರೆ ಫಸ್ಟ್ ಟರ್ಮ್, ಡಿ ಅಂದ್ರೆ ಕಾಮನ್ ಡಿಫರೆನ್ಸ್. ದೋಸ್ತ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ಅದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಂದ್ರಪ್ಪ ಆ ಎ ಪಿದ ಫಸ್ಟ್ 4 ಟರ್ಮ್, ಫಸ್ಟ್ 4 ಟರ್ಮ್ಸ್ ಕಂಡುಹಿಡಿಬೇಕು. ಓಕೆ, ಇಟ್ ಇಸ್ ವೆರಿ ಈಸಿ. ಓಕೆ ನೋಡ್ರಿ, ಫಸ್ಟ್ 4 ಟರ್ಮ್ಸ್ ಕಂಡುಹಿಡಿಬೇಕು. ಹೆಂಗೆ ನಡೀತೀರಿ? ಫಸ್ಟ್ 4 ಟರ್ಮ್ಸ್ ಹೆಂಗೆ ನಡೀತೀರಿ? ಈಗ A1. ಓಕೆ, A1 is nothing but A. Yes or no? Yes. A ಅಂದ್ರೆ ಫಸ್ಟ್ ಟರ್ಮ್ ಅವರು ಕೊಟ್ಬಿಟ್ಟಾರೆ 10 ಅದ ದೋಸ್ತ್, ರೈಟ್? ಎಸ್. ಸೆಕೆಂಡ್ ಟರ್ಮ್ ಅಂದ್ರೆ A2. A2 is nothing but A plus D. ಓಕೆ, A plus D. ಜನರಲ್ ಫಾರ್ಮ್ ದೋಸ್ತ್. A2 ದ ಜನರಲ್ ಫಾರ್ಮ್ ಏನೇ A plus D. A3 ದ ಜನರಲ್ ಫಾರ್ಮ್ ಏನೇ A plus 2D. A4 ದ ಜನರಲ್ ಫಾರ್ಮ್ ಏನೇ A plus 3D, ರೈಟ್? ಸೊ ಈಗ ಏನಿಲ್ಲ, A plus D ಬರ್ಕೊಂಡಿವಿ. ಎದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, ಖತಮ್. ಓಕೆ, A 10 ಅದ ಪ್ಲಸ್ ಡಿ ಏನದ 10 ಅದ. 10 plus 10 20 20. ಓಕೆ, 20 20 ಬರ್ತದೆ. ನೆಕ್ಸ್ಟ್ A3 is A plus 3D. Sorry, it is 2D. A ವ್ಯಾಲ್ಯೂ ಏನದೆ 10 ಅದೇ. 2 ಇಂಟು ಡಿ ವ್ಯಾಲ್ಯೂ ಏನದ ಸಬ್ಸ್ಟಿಟ್ಯೂಟ್ ಮಾಡೋದು ದೋಸ್ತ್. ಭಾಳ ಸರಳ ಐತಿ, ಏನು ಘನಂದಾರಿ ಕೆಲಸನ ಇಲ್ಲಿದ್ರಾಗ. ಹೊಡಿಶ್ ಹಂಗಾಗಿ ಮಜ್ಜಿಗೆ. 10 plus 20 ಏನು ಬರ್ತದೆ? 30 ಬರ್ತದೆ. 30 ಬರ್ತದೆ. A4 ಏನು ಬರ್ತದೆ? A4 A plus 3D. ಹೊಡಿಶ್ ಹಂಗಾಗಿ ಮಜ್ಜಿಗೆ. ಮುಂದೆ ಏನು ಮಾಡ್ತೀವಿ? ಎ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಪ್ಲಸ್ 3 ಹಚ್ಚ ಡಿ ವ್ಯಾಲ್ಯೂ ಏನದ ದೋಸ್ತ್? 10 ಕೊಟ್ಟಾರ, ಹೌದಿಲ್ಲ? ಎಸ್. 10 ಸಬ್ಸ್ಟಿಟ್ಯೂಟ್ ಮಾಡಿ. 3 10 30 ಪ್ಲಸ್ 10 ಏನು ಬರ್ತದೆ? 40 ಬರ್ತದೆ. ಸೊ ಎ ಪಿ ಏನಾಗ್ತದಪ್ಪ ಅಂತಂದ್ರೆ 10 20 30 40. ನಾವು ಸಣ್ಣವರಿದ್ದಾಗ ಆಡ್ತಿದ್ದಲ್ಲ ಹಿಂಗೆ ಹಿಡ್ಕೊಂಡು 10 20 30 40 50 ಅದ ಥರ ಎ ಪಿ ಬರ್ತದೆ, ರೈಟ್? ಸೊ ಎ ಪಿ ಈಸ್ 10 20 30 40, ರೈಟ್ ದೋಸ್ತ್? ಎಸ್. ನಾವು ಫಸ್ಟ್ ಹಿಂದಿನ ಲಾಸ್ಟ್ ಕ್ವಶನ್ ಇದೆ, ಫಸ್ಟ್ 4 ಟರ್ಮ್ಸ್ ಕಂಡು ಹಿಡಿದ್ವಿ. ಏನು ಯೂಸ್ ಮಾಡ್ಕೊಂಡೆ? ಅವ್ರು ಕೊಟ್ಟಿರುವಂತಹ ಎ ಮತ್ತು ಡಿ ಯೂಸ್ ಮಾಡ್ಕೊಂಡು ನಾವೇನು ಮಾಡಿದ್ವಿ? ಫಸ್ಟ್ 4 ಟರ್ಮ್ಸ್ ಕಂಡು ಹಿಡಿದ್ವಿ. ಈಗ ಸೆಕೆಂಡ್ ಕ್ವಶನ್ ಕೊಟ್ಟಾರೆ, ಅದರೊಳಗಡೆ ಎ ಇಸ್ ಈಕ್ವಲ್ ಟು ಮೀನ್ಸ್ ಫಸ್ಟ್ ಟರ್ಮ್ ಈಸ್ -2 ಆ್ಯಂಡ್ ಕಾಮನ್ ಡಿಫರೆನ್ಸ್ ಇಸ್ 0. ಈಗ ಇದನ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ಬೇಕಂದ್ರೆ ಫಸ್ಟ್ 4 ಟರ್ಮ್ಸ್ ಕಂಡು ಹಿಡಿಬೇಕು. ಓಕೆ, ಎಸ್. ಸೊ ಫಸ್ಟ್ ಟರ್ಮ್ ಇಸ್ A1. A1 is nothing but A which is equal to -2, right? ಓಕೆ ದೋಸ್ತ್. A2 is equal to ಏನು ಬರ್ತದೆ? A2 ಜನರಲ್ ಫಾರ್ಮ್ A plus D. ವೆರಿ ಗುಡ್, ಶಾಬಾಷ್. A plus D ಸಬ್ಸ್ಟಿಟ್ಯೂಟ್ ಮಾಡೋದು, ಭಾಳ ಏನು ಘನಂದಾರಿ ಕೆಲಸ ಇಲ್ಲ. A is equal to -2 plus D is equal to 0. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದೆ ಏನು ಬರ್ತದೆ? -2 ಬರ್ತದೆ, ಹೌದಾ? ಮುಂದೋಗನ್. ಎಸ್. A3 मतलब क्या है? A3 मतलब A plus 2D है. A is equal to -2 plus 2 times of D. D means 0. Yes or no? Substitute ಮಾಡಾಕತ್ತೀನಿ ದೋಸ್ತ್, ಭಾಳ ಏನು ದೊಡ್ಡ ಕೆಲಸ ಮಾಡಾಕತ್ತಿಲ್ಲ. ಏನು ಬರ್ತದೆ? 2 0s are 0. 0 plus -2 is again -2, right? Yes. A4 ಏನು ಬರ್ತದೆ? A4 क्या है? A4 A plus 3D है. 3D है. A ಅಂದ್ರೆ
-2 ಹಾಕ್ -2 ಪ್ಲಸ್ ಹಾಕ್ 3 ಜನರಲ್ ಫಾರ್ಮ್ ದಾಗ ಐತಿ ಹಾಕ್ ಎಸ್ ಡಿ ಹಾಕ್ ಡಿ ಅಂದ್ರೆ ಏನು 0 ಐತಿ ಹಾಕ್ 3 zeros 0 ಬರ್ತೈತಿ 0 ಪ್ಲಸ್ -2 ಬರ್ತೈತಿ ದೋಸ್ತ್. ಈಗ ನೋಡು ದೋಸ್ತ್ ಈ ಕ್ವಶನ್ ಒಳಗಡೆ ಏನದಪ್ಪ ಲಪಡ ಅಂದ್ರೆ ಫಸ್ಟ್ ಟರ್ಮ್ -2 ಸೆಕೆಂಡ್ ಟರ್ಮ್ -2 ಥರ್ಡ್ ಟರ್ಮ್ -2 ಫೋರ್ತ್ ಟರ್ಮ್ -2 ಇದು ಎಪಿ ಹೌದೇ ಇಲ್ಲ 100% ದಿಸ್ ಇಸ್ ಎಪಿ. ಆದ್ರೆ ಕಾಮನ್ ಡಿಫರೆನ್ಸ್ ಇರೋದು ಅಷ್ಟೇ. ಓಕೆ ಸೊ which are the four terms of the AP? -2 -2 -2 -2 are the four terms of the AP. So simple. Okay, -2 ನೋಡಿ ಏನು ಗೊತ್ತಿರ್ಲಾರ್ಕ ಒಂದು 0 ಕೊಟ್ಟು ಬಿಟ್ಟಿರ್ಬೇಕು ಭಾಳ ಈಸಿ ಅದಲ್ಲ. -2 are the four terms of AP, right? Okay ದೋಸ್ತ್, ಸದಾ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಡು, ಬರ್ಲಿಕ್ಕೆ ಈಸಿ ಆಗ್ತದೆ. ಓಕೆ ದೋಸ್ತ್, ಈಗ ಥರ್ಡ್ ಕ್ವಶನ್ ಒಳಗಡೆ A 4 ಕೊಟ್ಟಿದ್ದಾರೆ, D is equal to -3 ಕೊಟ್ಟಿದ್ದಾರೆ, ರೈಟ್? ಸೊ ಈ ಇದ್ರದ್ದು ಫಸ್ಟ್ 4 ಟರ್ಮ್ಸ್ ಕಂಡುಹಿಡಿತೀವಿ ನಾವು, ರೈಟ್? ಬಾ ದೋಸ್ತ್, ಅಂದ್ರೆ A1 ಅಂದ್ರೆ A, ಇಟ್ ಈಸ್ ನಥಿಂಗ್ ಬಟ್ A. ಏನಿರ್ತದಪ್ಪ A ಅಂದ್ರೆ ಅವರ ಕೊಟ್ಟಾಗ 4 ಅದ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. A2 ಅಂದ್ರೆ ಗೊತ್ತದ ದೋಸ್ತ್, A ಪ್ಲಸ್ ಡಿ ಏನು ಬರ್ತದೆ A ಪ್ಲಸ್ ಡಿ. ಓಕೆ, A ಇಸ್ 4 ಪ್ಲಸ್ ಆಫ್ -3. ಓಕೆ, ಬಿ ಕೇರ್ಫುಲ್, ಕೆಲವೊಬ್ರು ಇಲ್ಲಿ ಭಾಳ ಗದ್ದಲ ಮಾಡ್ತಾರೆ. ಪ್ಲಸ್ ಇದಕ್ಕೆ ತಂದೆ ನಾನು, ಪ್ಲಸ್ ಜನರಲ್ ಫಾರ್ಮ್ದಾಗಿತ್ತು ಅದಕ್ಕೆ ಹಚ್ಕೊಂಡೆ. ಇಲ್ಲಿ -3ನ ಇದಕ್ಕೆ ಬರ್ದೆ ನಾನು, -3 ಇಸ್ ಡಿ ದೋಸ್ತ್. ಓಕೆ, ಸೊ ಅದಕ್ಕೆ ನಾನು ಬ್ರ್ಯಾಕೆಟ್ ಹಾಕ್ಕೊಂಡು ಕ್ಲಿಯರ್ ಆಗಿ ಬರ್ಕೊಂಡೆ. ನೀವು ಇದನ್ನು ಈ ಥರದ ಕ್ವಶನ್ ಸಾಲ್ವ್ ಮಾಡುವಾಗ ಕ್ಲಿಯರ್ ಆಗಿ ಬರ್ಕೋಬೇಕು. ಪ್ಲಸ್ ಮೈನಸ್ ಕನ್ಫ್ಯೂಷನ್ ಬಿಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಭಾಳ ಸರಳ ಇರ್ತದೆ. ಕ್ಲಿಯರ್ ಆಗಿ ಹಚ್ಕೊಂಡ್ರಿ ಅಂದ್ರೆ ನಿಮಗೆ ಕ್ಲಿಯರ್ ಆಗಿ ಕ್ಯಾಲ್ಕುಲೇಷನ್ ಮಾಡೋಕೆ ಈಸಿ ಆಗ್ತದೆ, ರೈಟ್? ಓಕೆ, A3 is equal to A plus 2D. ಹೌದಾ? ಹೌದು ದೋಸ್ತ್. A ಅಂದ್ರೆ ಏನು 4 ಅದ, ಪ್ಲಸ್ ಹಾಕ ಪ್ಲಸ್ 2 times of -3. ಓಕೆ, ಈಗ ನೋಡಲ್ಲಿ ಇದು 4 ರೈಟ್? ಈಗ ಪ್ಲಸ್ ಅದ, ಇಲ್ಲಿ ಈ ಪ್ಲಸ್ ಇಂಟು ಮೈನಸ್ ಏನಾಗ್ತದೆ, ಮೈನಸ್ ಬರ್ತದೆ, ರೈಟ್? ಫಸ್ಟ್ ಸೈನ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ, ನೆಕ್ಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡುವಾಗ ಈಸಿ ಬರ್ತದೆ, ರೈಟ್? ಓಕೆ, 4 ಏನು ಗಡಬಡಿಲ್ಲ, ಅದನ್ನು ಆರಾಮ್ಸೆ 4 ಅಂತ ಹಚ್ಕೋರಿ. ನೆಕ್ಸ್ಟ್ ಏನು ಮಾಡ್ತೀರಿ, ಪ್ಲಸ್ ಇಂಟು ಮೈನಸ್, ಸೈನ್ ಮಲ್ಟಿಪ್ಲೈ ಆಗ್ಲಿಕ್ಕತ್ತಾವಲ್ಲೇ, ಪ್ಲಸ್ ಇಂಟು ಮೈನಸ್ ಬರ್ತದೆ. ಓಕೆ, 2 3s 6. ಸೊ 4 - 6 ಏನು ಬರ್ತದೆ, ಇಟ್ ಇಸ್ -2. ಓಕೆ, ಸೊ -2 ಯಾಕೆ ಬಂತಪ್ಪ ಅಂತಂದ್ರೆ, ನಾ ಹೆಂಗೆ ಕಲ್ತಿದ್ದೆಪ್ಪ ಅಂತಂದ್ರೆ, ದೊಡ್ಡ ನಂಬರ್ ಇದರೊಳಗಡೆ ದೊಡ್ಡ ನಂಬರ್ ಯಾವ್ದು 6. ಓಕೆ, ಆ 6 ಸೈನ್ ಏನೈತಿ, ಮೈನಸ್ ಐತಿ. ಓಕೆ, 6 ಒಳಗೆ 4 ತೆಗೆದ್ರೆ 2 ಉಳಿತದೆ. ಆ 2ಗೆ ಯಾವ ಸೈನ್ ಹಚ್ತಿ ಅಂದ್ರೆ ದೊಡ್ಡ ನಂಬರ್ ಸೈನ್ ಹಚ್ತಿ. ಸೊ ಈ ಥರನೂ ನೀವು ಥಿಂಕ್ ಮಾಡಬಹುದು, ಕ್ಯಾಲ್ಕುಲೇಷನ್ ಈಸಿ ಮಾಡಿಕೊಳ್ಳಬಹುದು, ರೈಟ್? ಸೊ ನೆಕ್ಸ್ಟ್ 4th ಟರ್ಮ್ A plus 3D. ಓಕೆ, ಹಾಕ್ A ಅಂದ್ರೆ 4 ಪ್ಲಸ್ ಐತಿ, ಪ್ಲಸ್ ಹಾಕ್ 3 ಅದ, 3 ಬರಿ. ಓಕೆ, ಡಿ ಅಂದ್ರೆ ಏನು ದೋಸ್ತ್, -3 ಗೊತ್ತಿದ್ದಿದ್ದ ಐತಿ, ಹೌದಾ? -3. ಓಕೆ, ಆ್ಯಸ್ ಇಟ್ ಈಸ್, ಇದು ಮೇಲಿನ ಥರನೇ ಬರ್ತದೆ ಕೇಸ್. 4 ಕೂಲ್ ದೋಸ್ತ್, ಕೂಲ್, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 4 ಬರ್ದಿ. ಈಗ ಪ್ಲಸ್ ಬರ್ಲಿಕ್ಕೆ ಹೋಗ್ಬೇಡ, ಪ್ಲಸ್ ಬದಲಿಗೆ ಏನು ಬರ್ತಿ ಹೇಳ. ಈಗ ನೋಡು ದೋಸ್ತ್ ಹೆಂಗದ ಅಂದರೆ, ಮೈನಸ್ ಇಂಟು ಪ್ಲಸ್, ಅದು ಪ್ಲಸ್ ಇಂಟು ಮೈನಸ್ ಏನು ಬರ್ತದೆ, ಮೈನಸ್ ಬರ್ತದೆ, ಬರೀ ಮೈನಸ್. 3 3s 9. ಓಕೆ, 3 3s 9. ಸೊ 4 ಒಳಗಡೆ 9 ತೆಗಿ, ಏನು ಬರ್ತದೆ, -5 ಬರ್ತದೆ. -5 ಹೆಂಗೆ ಬಂತೆ, ದೊಡ್ಡ ನಂಬರ್ಸ್ ಹೆಂಗಿತ್ತಪ್ಪ, ಮೈನಸ್ ಐತಿ. ಓಕೆ, ಆ ನಂಬರ್ ತೆಗಿಬೇಕಂದ್ರೆ ನಾ ಏನು ಮಾಡೋದಿಲ್ಲ, 9 ಒಳಗೆ 4 ಮೈನಸ್ ಮಾಡಿದೆ 5 ಬರುತ್ತೆ. ಅದಕ್ಕೆ ಸೈನ್ ಯಾವ್ದು ಕೊಟ್ಟೆ, ದೊಡ್ಡ ನಂಬರ್ ಕೊಟ್ಟೆ. ಇಷ್ಟೊತ್ತಿಗೆ ಮಾಡಿದ್ರೆ ಭಾಳ ಈಸಿ ಆಗ್ತೈತೆ, ರೈಟ್? ಎಸ್. ಸೊ
4 ಇದನ್ನ ಮಾಡಲಿಲ್ಲಲ್ಲ ನಾವು. ಪ್ಲಸ್ ಇಂಟು ಮೈನಸ್ ಏನು ಬರ್ತದೆ? 4 minus 3 is 1. So the first 4 terms of AP are 4, 1, minus 2, minus 5. Okay, ಅದನ್ನ ಬರೆದು ಬಿಟ್ಟು ದೋಸ್ತ್, ಅದಕ್ಕೂ ಮಾರ್ಕ್ಸ್ ಇರ್ತದೆ. ಫಸ್ಟ್ 4 terms of AP are 4, 1, minus 2, minus 5. खत्म, टाटा, बाय बाय. ओके, स्क्रीनशॉट बिट्कोती दोस्त. Okay, this is minus 5. ನೋಡಿ ದೋಸ್, ಇದು ಲಾಸ್ಟ್ ಕ್ವಶನ್ ಇದ್ರೊಳಗಡೆ. ಓಕೆ, ಏನ್ ಕೇಳಿದ್ರಪ್ಪ? ಫಸ್ಟ್ ಟರ್ಮ್ ಎ ಇಸ್ ಈಕ್ವಲ್ ಟು 1 ಕೊಟ್ಟಾರೆ, ಡಿ ಇಸ್ ಈಕ್ವಲ್ ಟು ಹಾಫ್ ಕೊಟ್ಟಿದ್ದಾರೆ, ರೈಟ್? ಸೊ ಏನ್ ಮಾಡ್ಬೇಕು ನಾವು? ಫಸ್ಟ್ 4 ಟರ್ಮ್ಸ್ ಕಂಡುಹಿಡಿಬೇಕು ಬಾ ದೋಸ್, ರೈಟ್? ಓಕೆ, ಸೊ ಫಸ್ಟ್ ಟರ್ಮ್ ಅಂದ್ರೆ a1 ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ a. ಎಸ್ ಆರ್ ನೋ? ಎಸ್, ಹೌದಾ? ರೈಟ್. ಸೊ ಎ ಅಂದ್ರೆ ಏನಪ್ಪಾ? -1, ಅದನ್ನು ಅವ್ರ ಕೊಟ್ಟಾರೆ. ಓಕೆ, ರೈಟ್. ಮುಂದುಗಡೆ 1, ಎಸ್. a2 ಅಂದ್ರೆ a plus d, ರೈಟ್, ಈಸ್ ಈಕ್ವಲ್ ಟು ಈಗ ನೋಡಿ a ಅಂದ್ರೆ ಏನದಪ್ಪ? -1 ಅದ, ಪ್ಲಸ್ ಜನರಲ್ ಫಾರ್ಮ್ ಪ್ಲಸ್ ಹಚ್ಚಕದನ್ನ ಗಡಬಡ ಬೇಡ. d ಈಸ್ ಹಾಫ್. ಈಗ ನೋಡ ದೋಸ್ತ್, ಏನ್ ಮಾಡ್ಬೇಕಂತಾನೆ? ಇದೇನು 1, ಇದೇನು ಹಾಫ್. 1/2 ಅಂದ್ರೇನ ಹಾಫ್. ಸೊ ಇದನ್ನ ಇನ್ನೂ ಸ್ವಲ್ಪ ಈಸಿ ಮಾಡ್ಬೇಕು. ಈಗ ಕಣ್ಣಿಗೆ ಹೆಂಗ ಅನ್ನೋದು ಗೊತ್ತೇನ? ಸ್ವಲ್ಪ ಕೆಲವೊಬ್ರು ಕಣ್ಣಿಗೆ ಅದನ್ನ ಇದೆ ಅಲೆಕ್ಸಾಂಡರ್ ನೋಡೋದಂಗೆ ಆಗ್ತಿರ್ತದೆ ಕೆಲವೊಬ್ಬರಿಗೆ. ಓಕೆ, ಇದನ್ನ ಇನ್ನೂ ಸ್ವಲ್ಪ ಈಸಿ ಮಾಡ್ಬೋದು. ಹೆಂಗಂದ್ರೆ ಹಿಂಗೂ ಬರಿಬೋದಲ್ಲ. ದಿಸ್ ಇಸ್ ನಥಿಂಗ್ ಬಟ್ ಹಾಫ್ -1. ಓಕೆ, ಬರಿಬೋದಲ್ಲ? ಎಸ್. ಇದನ್ನ ಹಿಂಗೆ ಬರದೆ ನಾನು. ತಿಳ್ಕೊಳ್ರಿ, ಗಡಬಡ ಬೇಡ. ಆರಾಮ್ಸೆ ನೋಡಿಲ್ಲ. -1 ಪ್ಲಸ್ ಹಾಫ್ ಇತ್ತು, ಅದನ್ನ ಹಿಂಗೆ ಬರ್ದೆ ನಾ. ಹಾಫ್ -1 ಅಂತ ಬರ್ದೆ. ಸೊ ಇದನ್ನ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು ಅಂತಂದ್ರೆ, ಒಂದು ಏನದಪ್ಪ ಫ್ರಾಕ್ಷನ್ಸ್ ರೂಲ್ಸ್ ಎಲ್ಲ ಯೂಸ್ ಮಾಡಿ ಸಾಲ್ವ್ ಮಾಡ್ತೀವಿ. ಬಟ್ ಇನ್ನೊಂದು ರೀತಿ ಹಿಂಗೂ ತಿಳ್ಕೊಬಹುದು, ಇದನ್ನ ಈಸಿಯಾಗಿ ತಿಳ್ಕೊಬಹುದು. ಅರ್ಧ ಚಪಾತಿಯಾಗ ಒಂದು ಚಪಾತಿ ತೆಗಿ. ಇದೇನಿದೆ? ಹಾಫ್ ಅಂದ್ರೆ ಅರ್ಧ ಚಪಾತಿ. 1 -1 ಅಂದ್ರೆ ಒಂದು ಚಪಾತಿ. ಅರ್ಧ ಚಪಾತಿಯಾಗ ಒಂದು ಚಪಾತಿ ತೆಗಿಯಕ್ಕೆ ಬರುದಿಲ್ಲ. ಓಕೆ, ಅಂದ್ರೆ ಸಣ್ಣ ನಂಬರ್ ಒಳಗಡೆ ದೊಡ್ಡ ನಂಬರ್ ತೆಗಿಲಿಕ್ಕೆ ಬರುದಿಲ್ಲ. ಅದಕ್ಕೆ ನೀ ಏನ್ ಮಾಡ? ದೊಡ್ಡ ನಂಬರ್ದಾಗ ಸಣ್ಣ ನಂಬರ್ ತೆಗಿ. ಅಂದ್ರೆ 1ರಾಗ ಹಾಫ್ ತೆಗೆದ್ರೆ ಎಷ್ಟು ಉಳಿತೈತಿ? ಅಬ್ವಿಯಸ್ಲಿ ಇನ್ನೊಂದು ಹಾಫ್ ಉಳಿತದ. ಓಕೆ, ಈಗ ಇದನ್ನ ಹಾಫ್ ಉಳಿತದ. ಓಕೆ, ಇದನ್ನ ಹಂಗ ಜನರಲ್ ಆಗಿ ತಿಳಿಸಿದೆ ನಾನು. ಈಗ ನೋಡ್ರಿ, ಇದು ಮೇಲೆ ಆಗ್ತದೆ, ಮಲ್ಟಿಪ್ಲೈ ಆಗ್ತದೆ ಇಲ್ಲ? ಎಸ್. 1/2 LCM ತಗೊಳ್ಳಿಕತ್ತೇನೆ. LCM -2. ಓಕೆ, ಹಂಗಂದ್ರೆ ಹಿಂಗೆ ಬರ್ತದೆ. -2 ಏನು बರ್ತದೆ? 1 -2 क्या होता है? -1 होता है बाबा. उसमें क्या है रे? -1 divided by 2. Okay, this is second term. ಹೌದಾ? ಇವು ಚಪಾತಿ ಎಕ್ಸಾಂಪಲ್ ದಾಗ ಹೆಂಗ್ ತಿಳ್ಕೊಬೇಕಂದ್ರೆ ದೋಸ್ತನ, ಹಾಫ್ ಇದು ಸಣ್ಣ ನಂಬರ್, ಇದು ದೊಡ್ಡ ನಂಬರ್. ಸಣ್ಣ ನಂಬರ್ ದೊಡ್ಡ ನಂಬರ್ ತೆಗಿಯಕ್ಕೆ ಬರುದಿಲ್ಲ. ಅದಕ್ಕೆ ನೀ ಏನ್ ಮಾಡೆ? ದೊಡ್ಡ ನಂಬರ್ದಾಗ ಸಣ್ಣ ನಂಬರ್ ತೆಗಿ. ದೊಡ್ಡ ನಂಬರ್ ಸೈನ್ ಏನಿರ್ತೈತೆ ಅದ್ರ ಹೆಚ್ಚ ಬಹಳ ಸರಳ ಆಯ್ತು. ದೊಡ್ಡ ನಂಬರ್ ಸಣ್ಣ ನಂಬರ್, ದೊಡ್ಡ ನಂಬರ್ ಸಣ್ಣ ನಂಬರ್ ಆಗ್ತದೆ ದೋಸ್ತ. ಇನ್ನೊಂದ್ಸಲ ಹೇಳ್ತೀನಿ ತಿಳ್ಕೊ. ಇದು ಸ್ಮಾಲ್ ನಂಬರ್, ದಿಸ್ ಇಸ್ ಬಿಗ್ ನಂಬರ್. ಓಕೆ, ಸಣ್ಣ ನಂಬರ್ದಾಗ ಇನ್ನು ದೊಡ್ಡ ನಂಬರ್ ತೆಗಿಲಿಕ್ಕೆ ಬರ್ತದ? ಬರುದಿಲ್ಲ. ಅದಕ್ಕೆ ನೀ ಏನ್ ಮಾಡು? ದೊಡ್ಡ ನಂಬರ್ದಾಗಿಂದ ಸಣ್ಣದ ತೆಗಿ, ಅದಕ್ಕೆ ದೊಡ್ಡ ನಂಬರ್ ಸೈನ್ ಇಡು. ಅಷ್ಟ ಮಾಡಿದ್ದೆ ನಾ. ಓಕೆ, ಮುಂದೆ ಹೋಗೋದು ದೋಸ್ತ, ಗಡಬಡ. ಓಕೆ, ನೆಕ್ಸ್ಟ್ a ಪ್ಲಸ್ 2d. ಅದು ಯಾರದು? a ಪ್ಲಸ್ 2d. a ಅಂದ್ರೆ ಏನದ? -1 ಅದ, ಪ್ಲಸ್ 2 ಟೈಮ್ಸ್ ಆಫ್ ಹಾಫ್. ಓಕೆ, 2 ಟೈಮ್ಸ್ ಆಫ್ ಹಾಫ್ ಅಂದ್ರೆ ಹಿಂಗೆ ಇಸ್ ಈಕ್ವಲ್ ಟು ವಾಟ್? ಈಗ ನೋಡ್ರಿ, ಇದು 2 1 ಜಾ ಕ್ಯಾನ್ಸಲ್ ಆಯ್ತು.
ಏನು ಉಳಿತ -1 ಉಳಿತ ಅಕ್ಕ -1 ಇದೆ a4 is equal to a plus 3d ಓಕೆ a ಅಂದ್ರೆ ಏನದ -1 ಅದ a ಅಂದ್ರೆ ಏನದ -1 ಅದ ಪ್ಲಸ್ ಹಾಕು 3 times of half ಹಾಕು ಏನು ಬರ್ತದೆ ನೋಡು 3/2 ಬಂತು ಸೊ ಈಗ -1 ಪ್ಲಸ್ 3/2 ಬಂತು ಇದನ್ನ ಹಿಂಗೂ ಬರ್ಕೋಬಹುದಲ್ಲ ನಾವು ದಿಸ್ ಇಸ್ ನಥಿಂಗ್ ಬಟ್ 3/2 -1 ನಾ ಏನು ಚೇಂಜ್ ಮಾಡಿಲ್ಲ ದೋಸ್ತ್ ಎಲ್ಲ ಇದ್ದಕ್ಕಿದ್ದಂಗ ಅದ ಹೆಂಗಂದ್ರೆ ನೋಡಿ -1 ಅದನ್ನ -1 ಇಟ್ಟೀನಿ ಪ್ಲಸ್ 3/2 ಪ್ಲಸ್ 3/2 ಪ್ಲಸ್ ಅಂತ ಹಚ್ಚಿಲ್ಲ ಹಚ್ಚಿದ್ರು ಅಂತ ಬಿಟ್ರು ಅಂತ ಎಸ್ ಆರ್ ನೋ ಎಸ್ ಯು ಹ್ಯಾವ್ ಟು ಸೇ ಎಸ್ ಯು ಮಸ್ಟ್ ಸೇ ಎಸ್ ಓಕೆ ಭಾಳ ಈಸಿ ಅದ ದೋಸ್ತಿರಲ್ಲ ಈಗ ನೋಡಿ ಇದು ಎಲ್ ಸಿ ಎಂ ತೆಗಿಯೋದಲ್ಲ ಭಾಳ ರಿಲ್ಯಾಕ್ಸ್ ಆಗಿ ನೋಡಿ ಎಲ್ ಸಿ ಎಂ ತೆಗೀತಿ ಸೊ ಡಿನಾಮಿನೇಟರ್ ಏನು ಬರ್ತದೆ 2 ಬರ್ತದೆ ಓಕೆ ಡಿನಾಮಿನೇಟರ್ 2 ಬರ್ತದೆ 3 - 2 ಈಸ್ ನಥಿಂಗ್ ಬಟ್ 3 ಒಳಗಡೆ 2 ತೆಗೆದ್ರೆ 1 ಬರ್ತದೆ ಡಿನಾಮಿನೇಟರ್ ಸೊ ಫಸ್ಟ್ 4 ಟರ್ಮ್ಸ್ ಆಫ್ ಎ ಪಿ ಆರ್ -1 -half -1 1/2 ಇಲ್ಲ ಸರಿ ಇದು 0 ಬರ್ತದೆ ಹೇಳಕ್ ಬರ್ತಲ್ಲ ನಿದ್ದೆ ಮಾಡಾಕತ್ತೀರಿ ನಿದ್ದೆ ಮಾಡಾಕತ್ತೀರಿ ಊಟ ಆಗಿದ್ದಕ್ಕೆ ನಿದ್ದೆ ಮಾಡತ್ತೀರಿ ಇಲ್ಲ 2 1 ಈಗ 1 ಉಳ್ದೈತಿಲ್ಲ ಏನದಿರ್ಲಿಪ್ಪ ನೀವು -1 +1 ಏನಾಗ್ತದೆ 0 ಬರ್ತದೆ ಎಸ್ 1 ಎಸ್ ಸೊ ಫಸ್ಟ್ 4 ಟರ್ಮ್ಸ್ ಆಫ್ ಎ ಪಿ ಆರ್ -1 -half 0 1/2 ಓಕೆ ಎಸ್ ಇಲ್ಲಿ ಬರೋದು ಬಿಡ ದೋಸ್ತ್ ಏನಂತ ಬರೀತಿ ಫಸ್ಟ್ 4 ಟರ್ಮ್ಸ್ of this APR -1 -half 0 half okay khatam tata bye bye see you again